225 ಕೋಟಿ ಅಕ್ರಮ. ಇದು ಯಾರ ದುಡ್ಡು? ಗೃಹಲಕ್ಷ್ಮಿ ಶುರುವಾಗಿ 3 ವರ್ಷ ಸಂದಿದೆ. 3 ವರ್ಷದಿಂದ ಈ ಅಕ್ರಮಗಳು ಹೊರಗೆ ಬರ್ಲಿಲ್ವಾ? ಈ ಅಕ್ರಮದಲ್ಲಿ ಯಾರ್ಯಾರೆಲ್ಲ ಶಾಮೀಲಾಗಿದ್ದಾರೆ? ಜನ ಬೆಲೆಗಳ ಹೆಚ್ಚಳದಿಂದ ತತ್ತರಿಸಿ ಹೋಗ್ತಾ ಇದ್ರೆ ತೆರಿಗೆ ಹಣವನ್ನ ಕೆಲವರು ಲೂಟಿ ಹೊಡಿತಾನೆ ಇದ್ದಾರೆ. ಪ್ರತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಸುದ್ದಿ ಕೇಳಂತೂ ನನ್ನ ಒಳಗಡೆ ಒಂದು ತರದಲ್ಲಿ ನೀವೇ ಊಹೆ ಮಾಡಿ, ಯಾರಾದ್ರೂ ತೆರಿಗೆ ಹಣ ಪೋಲಾಗ್ತಾ ಇದೆ, ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ, ಯಾರ್ದೋ ಜೇಬಿಗೆ ಹೋಗಿ ಬೀಳ್ತಾ ಇದೆ ಅಂದ್ರೆ ಏನಾಗ್ಬೇಕು ನೀವೇ ಊಹೆ ಮಾಡಿ. ನಿಮ್ಗೂ ಈ ಸುದ್ದಿಯನ್ನ ಕೇಳಿ ಯಾವ ತರ ಅನ್ನಿಸ್ಬೋದು? ಪ್ರತಿವೀಕ್ಷಕರೇ, ನನಗಂತೂ ಹೇಳತ್ತಿರೋದು ಅಷ್ಟೊಂದು. ಬನ್ನಿ, ಒಂದು ಚಾನೆಲ್ ನಲ್ಲಿ ಕುಳಿತುಕೊಂಡು ನಾನು ಅತಿರೇಕವನ್ನ ತೋರುವ ಹಾಗಿಲ್ಲ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹಣ 225 ಕೋಟಿ ಅಕ್ರಮ ಆಗಿರತಕ್ಕಂಥದ್ದನ್ನ ಸಿಎಜಿ ಗುರುತಚ್ಚಿದೆ. ಮತ್ತೆ ಇದಕ್ಕೆ ಒಂದಷ್ಟು ಉತ್ತರವನ್ನು ಕೂಡ ಕೇಳ್ತಾ ಬಂದಿದೆ. ಸಿಎಜಿ ಬಹಳ ಹಿಂದೆನೆ ಈ ಕೆಲಸವನ್ನ ಮಾಡಬೇಕಾಗಿತ್ತು, ಅದಕ್ಕೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಮಹಿಳೆಯರ ಸಬಲೀಕರಣ ಮಾಡ್ತೀವಿ, ಮಹಿಳೆಯರಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾರ್ದೋ ಜೇಬಿಗೆ ದುಡ್ಡನ್ನ ಹಾಕ್ತಾ ಇದ್ದಾರಲ್ಲ, ಇದು ಎಂಥ ನ್ಯಾಯ ಇದು? ರಾಜ್ಯದಲ್ಲಿ ಪ್ರತಿಯೊಂದು ಬೆಲೆಯು ಹೆಚ್ಚುತ್ತಾ ಇದೆ, ಗಂಡಸರ ಜೋಬು ಕಚ್ಚುತ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಬಿಡುಗಡೆ ಮಾಡಿದೀವಿ, ನಾವು ಮಹಿಳಾ ಸಬಲೀಕರಣ ಮಾಡ್ತಾ ಇದೀವಿ ಅಂತ ಹೇಳಿ ಯಾರ್ದೋ ಜೇಬಿಗೆ ಹಣವನ್ನ ತುಂಬಿಸ್ತಾ ಇರೋದು ಯಾವ ನ್ಯಾಯ? ಪ್ರತಿವೀಕ್ಷಕರೇ, ಮಾಧ್ಯಮದಲ್ಲಿ ಇದು ಸುದ್ದಿಯಾಗಿದೆ. ಈ ಮಾಧ್ಯಮದ ಸುದ್ದಿಯನ್ನ ತೆಗೆದುಕೊಂಡೆ ಇನ್ನೇನೇನೆಲ್ಲ ಆಗಿದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಚರ್ಚೆಯ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳಕ್ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನೋಟಿಫಿಕೇಶನ್ ಮೂಲಕ ನಿಮ್ಮನ್ನ ಬಂದು ತಲುಪ್ತವೆ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಪ್ರತಿವೀಕ್ಷಕರೇ, 116 ಕೋಟಿ 1.8 ಲಕ್ಷ ಮೃತ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿರುವ ಮೊತ್ತ. ಈ ಸ್ಟೇಟ್ಮೆಂಟ್ ಹಂಗೆ ನೋಡ್ಕೊಳ್ತಾ ಬನ್ನಿ. 60.70 ಕೋಟಿ ಅಂದ್ರೆ 60 ಕೋಟಿ 70 ಲಕ್ಷ 19,020 ಫಲಾನುಭವಿಗಳ ಹೆಸರಿನಲ್ಲಿ ಕೆಲವೇ ಖಾತೆಗಳಿಗೆ ಪಾವತಿ ಮಾಡಲಾದ ಮೊತ್ತ. ಎಂತೆಂಥ ದುರಂತ ಅಂತ ಹೇಳಿದ್ರೆ ಮುಂದುವರೆದು 46.65 ಕೋಟಿ ಅಂದ್ರೆ 46 ಕೋಟಿ 65 ಲಕ್ಷ ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಇಲ್ಲದೆ ಬಿಡುಗಡೆ ಮಾಡಲಾದ ಮೊತ್ತ. ಏನ್ರಿ ಇದು? ಪ್ರತಿವೀಕ್ಷಕರೇ, ಈ 1.8 ಲಕ್ಷ ಮಂದಿ ಮೃತರ ಖಾತೆಗೆ ಹಣ ಹೋಗಿದೆ ಅಂತ ಹೇಳಿದ್ರೆ ಎಲ್ಲೋ ಅವರು ಫಲಾನುಭವಿಗಳು ಆಗಿದ್ರು, ಅದ್ರ ಮರಣ ಹೊಂದಿದ್ದಾರೆ, ಏನೋ ಸೇರ್ಕೊಬಿಟ್ಟಿದೆ, ಅವರು ಸ್ವರ್ಗ ಸೇರ್ಕೊಂಡ್ರು, ಇಲ್ಲಿರ್ತಕ್ಕಂಥವ್ರು ಯಾರೋ ಅದನ್ನ ತೆಗೆದುಕೊಂಡು ಮಜಾ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಆದ್ರೆ 19,020 ಫಲಾನುಭವಿಗಳ ಹೆಸರಿನಲ್ಲಿ ಕೆಲವೇ ಫಲಾನುಭವಿಗಳು ಈ ಹಣವನ್ನ ತಗೊಳ್ತಾ ಇದ್ದಾರಂತೆ. ಅದ್ರ ಸ್ಟೇಟ್ಮೆಂಟ್ ಇದೆ ನೋಡಿ. 60 ಕೋಟಿ 70 ಲಕ್ಷ ಸಾಮಾನ್ಯವಾದ ಹಣನ ಇದು. ಕೆಲವೇ ಮಂದಿಯ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಇದು ಹೇಗೆ ಹೋಗುತ್ತೆ? ಒಂದು ಫಲಾನುಭವಿಗೆ ಒಂದು ಅಕೌಂಟು, ಒಂದು ಫಲಾನುಭವಿಗೆ ಒಂದು ಪೋಸ್ಟ್ ಆಫೀಸ್ ಅಕೌಂಟು. 19,020 ಫಲಾನುಭವಿಗಳ ಹಣ ಕೆಲವೇ ಮಂದಿಗೆ ಹೋಗ್ತಾ ಇದೆ ಅಂದ್ರೆ ಹೇಗ್ ಸಾಧ್ಯ ಇದು? ಕಳಿಸ್ತಾ ಇರೋರು ಯಾರು? ಮುಂದಿನ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರಲ್ಲ, 46 ಕೋಟಿ 65 ಲಕ್ಷ ಬ್ಯಾಂಕ್ ಖಾತೆನೇ ಇಲ್ವಂತೆ, ಹಣ ಸಂದಾಯ ಆಗಿದೆ ಅಂತೆ. ಯಾರ ಬ್ಯಾಂಕ್ ಖಾತೆಗೆ ಸಂದಾಯ ಆಯ್ತಾಗಾದ್ರೆ? ಹಣ ಹೇಗೆ ಹೋಯ್ತು? ಬ್ಯಾಂಕ್ ಖಾತೆ ಇಲ್ದೇನೆ ಹಣವನ್ನ ಹೇಗೆ ರವಾನೆ ಮಾಡಲಾಗುತ್ತೆ? ಡಿಬಿಟಿ ಮೂಲಕ ಅಂತ ಹೇಳ್ತಾರೆ. ಡಿಬಿಟಿ ಮೂಲಕ ಹಣ ಹೋಗ್ಬೇಕು ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ಬೇಕಲ್ವಾ? ಎಂತೆಂಥ ಅಕ್ರಮಗಳು ಸ್ನೇಹಿತರೆ! ಇದನ್ನೆಲ್ಲವನ್ನ ಕೇಳಿಸ್ಕೊಂಡು ನೋಡ್ಕೊಂಡು ಗ್ಯಾರಂಟಿಯನ್ನ ಕೊಡಿ ಕೊಡಿ ಅಂತ ಕೇಳ್ಬೇಕಾ? ನಾನು ನೀರಿಗೆ ಕೊಟ್ಟ ಹಣ, ನಾನು ಪೆಟ್ರೋಲ್ಗೆ ಕೊಟ್ಟ ಹಣ, ನಾನು ಕರೆಂಟ್ಗೆ ಕೊಟ್ಟ ಹಣ, ನಾನು ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಕಟ್ಟುವ ಟ್ಯಾಕ್ಸು ಎಲ್ಲವೂ ಕೂಡ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ದೇನೆ 225 ಕೋಟಿ ಯಾರ್ಯಾರಿಗೋ ಸಲ್ತಾ ಇದೆ ಅಂದ್ರೆ ಇದು ಯಾವ ನ್ಯಾಯ? ಪ್ರತಿವೀಕ್ಷಕರೇ, ಇದಿಷ್ಟೇ ಅಲ್ಲ, ಮತ್ತೊಂದು ವಿಚಾರ ಇದೆ. ನೀವು ಕೇಳಿದ್ರೆ ನಕ್ ಬಿಡ್ತೀರಿ, ಜೊತೆಗೆ ಉಕ್ಕು ಬಿಡ್ತೀರಿ. ಪ್ರತಿವೀಕ್ಷಕರೇ, ಸುಮ್ಮನೆ ಚರ್ಚೆ ಮಾಡೋಣ ನೋಡಿ. ಯಾವುದೇ ಒಂದು ಕಂಪನಿ ಆದ್ರೆ
ಪ್ರತಿ ವರ್ಷ ಆಡಿಟ್ ನಡೆಯುತ್ತೆ. ನೀವು ಪ್ರತಿ ವರ್ಷ ಅನ್ಕೊಳ್ತೀರಾ, ಕೆಲವು ಕಂಪ್ನಿಗಳಲ್ಲಿ 6 ತಿಂಗಳಿಗೆ, ಕೆಲವು ಕಂಪ್ನಿಗಳಲ್ಲಿ 3 ತಿಂಗಳಿಗೆ ಆಡಿಟ್ ನಡೆಯುತ್ತೆ. ಆದರೆ ಈ ಗ್ಯಾರಂಟಿ ಯೋಜನೆಗಳ ಆಧಾರದಲ್ಲಿ ಕೊಡ್ತಕ್ಕಂಥ ಈ ಒಂದು ಹಣಕ್ಕೆ 2 ವರ್ಷಗಳ ಸಂದ ಮೇಲೆ ಆಡಿಟ್ ನಡೀತಾ ಇದೆ ನೋಡಿ. ಸಿಎಜಿ ಈ ವರದಿಯನ್ನ ತರಿಸಿಕೊಂಡಿದೆ. ಹಲವು ತಿಂಗಳುಗಳ ಹಿಂದೆನೆ ನಾವು ಇದಕ್ಕೆ ಪ್ರಶ್ನೆಯನ್ನ ಕೇಳಿದ್ದೋ, ಉತ್ತರವನ್ನ ಕೊಡಿ ಅಂತ ಕೇಳಿದ್ದೋ. ಆದ್ರೆ ಈ ಇಲಾಖೆ ಅಂತಕ್ಕಂಥದ್ದು ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಎಂಬುದಾಗಿ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿದ್ರೆ, ಈ ಆಡಿಟ್ ಅಂತಕ್ಕಂಥದ್ದು ಸರಿಯಾಗಿ ನಡೆದಿದ್ರೆ ಪ್ರತಿ ವರ್ಷ ಬೇಡ, ಒಂದು ಕಂಪ್ನಿನಲ್ಲಿ 3 ತಿಂಗಳು 6 ತಿಂಗಳು ವರ್ಷಕ್ಕೆ ನಡೀತವೆ. ಇವ್ರು ಬೇಡ 6 ತಿಂಗಳಿಗೆ ನಡೆಸಿದ್ರೆ ಸಾಕಾಗಿತ್ತು. ಆಡಿಟರ್ಗೆ ಎಷ್ಟು ದುಡ್ಡು ಕೊಡ್ಬೇಕಾಗಿತ್ತು ಇವರು? ಆ ಒಂದು 6 ತಿಂಗಳಿಗೆ ಒಂದು ಆಡಿಟ್ ಆಗಿದ್ರೆ ಈ 2 ವರ್ಷ ಪೋಲಾಗಿದೆ ಹಣ ಅಂತ ಹೇಳ್ತಿದಾರಲ್ಲ, ಈ ಹಣವನ್ನ ಆಗ್ಲೇ ಕಂಡಿಡಿಬೋದಿತ್ತು. ಯಾರ್ಯಾರ ಜೋಬಿಗೆ ಬಿದ್ದಿದೆ ಅಂತಕ್ಕಂಥದ್ದನ್ನ ಕಕ್ಕಿಸ್ಬೋದಿತ್ತು. ಆಗ್ಲೇ ಇಲ್ಲ. ಆದ್ರೆ ಈ ಹಣ ಅಂತಕ್ಕಂಥದ್ದು ಯಾರಿಗ್ ಸಲ್ತಾ ಇದೆ? ಇಲ್ಲಿ ಅನುಮಾನ ಬರುತ್ತಲ್ವಾ? ಯಾರ್ಯಾರ ಜೇಬಿಗೆ ಹೋಗ್ತಾ ಇದೆ ಅಂತಕ್ಕಂಥ ಅನುಮಾನಗಳು ಬರ್ತಾವಲ್ವಾ? ಈಗ ಸಿಎಜಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ವರದಿಯನ್ನ ಕೇಳ್ತಾ ಇದೆ. ಕಾರಣವನ್ನು ಕೇಳ್ತಾ ಇದೆ. ಏನಾಗಿದೆ, ಎತ್ತಾಗಿದೆ, ಯಾಕೆ ಇಷ್ಟು ದೊಡ್ಡ ಮಟ್ಟದ ಅಕ್ರಮಗಳು ನಡೆದಿವೆ, ಬ್ಯಾಂಕ್ ಅಕೌಂಟ್ ಇಲ್ದೇನೆ ಹಣ ರವಾನೆ ಹೇಗಾಯ್ತು, ಬಹುತೇಕ ಮಂದಿಯ ಹಣ ಕೆಲವೇ ಮಂದಿಗೆ ಹೇಗೆ ಸಲ್ತು? ಪ್ರೇಕ್ಷಕರೇ, ಉತ್ತರ ನಿಮ್ಮ ಹತ್ರ ಇದೆಯಾ? ಒಂದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಯಾರಿಗಾದ್ರೂ ಅನ್ಸಲ್ವಾ ಈ ಗ್ಯಾರಂಟಿ ಫಲಗಳು ಯಾರಿಗ್ ಸಲ್ಲಬೇಕು ಅವ್ರಿಗೆ ಸಲ್ತಾ ಇಲ್ಲ ಅಂದ್ರೆ ಯಾಕೆ ಬೇಕು ಗ್ಯಾರಂಟಿ? ಯಾಕೆ ಇವುಗಳನ್ನು ಕೊಡಬೇಕು? ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅಂತ ಮಾಡ್ತಾ ಇದ್ರೆ ಇದ್ರ ಅರ್ಥ ಏನು? ಪ್ರೇಕ್ಷಕರೇ, ನನಗಂತೂ ತುಂಬಾ ಬೇಸರ ಆಗತ್ತೆ ಈ ಅಕ್ರಮಗಳನ್ನ ನೋಡಿದ್ರೆ. ಮತ್ತೊಂದು ವಿಚಾರ ಹೇಳದ್ನಲ್ಲ, ಅದನ್ನ ಪ್ರಸ್ತಾಪ ಮಾಡ್ಬಿಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಕುರಿತು ಜಾಹೀರಾತುಗಳನ್ನು ಪ್ರದರ್ಶಿಸುವ 3.98 ಕೋಟಿ ಮೊತ್ತದ ಗುತ್ತಿಗೆಯನ್ನು ನಿಯಮಬಾಹಿರವಾಗಿ ಝೇಂಕಾರ್ ಅಡ್ವರ್ಟೈಸಿಂಗ್ ಕಂಪನಿಗೆ ನೀಡಲಾಗಿದೆ ಎಂದು ಸಿಎಜಿ ಹೇಳಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆಯ ಅನ್ವಯ ಟೆಂಡರ್ ಕರೆದು ಗುತ್ತಿಗೆ ನೀಡಬೇಕಾಗಿತ್ತು. ಆದರೆ ಇಲಾಖಾ ನಿರ್ದೇಶಕರ ಕಚೇರಿಯು ಟೆಂಡರ್ ಕರೆಯದೆ ಖರೀದಿ ಆದೇಶವನ್ನು ಹೊರಡಿಸಿದೆ. ಜಿಲ್ಲಾ ಹಂತದಲ್ಲಿ ಹೋರ್ಡಿಂಗ್ಗಳನ್ನು ಹಾಕಲು 2.50 ಕೋಟಿ, 2.5 ಕೋಟಿ ಮೊತ್ತದ ಮತ್ತು ಮಾಲ್ಗಳಲ್ಲಿ ಜಾಹೀರಾತು ಪ್ರದರ್ಶಿಸಲು 1.48 ಕೋಟಿ, ಸುಮಾರು 1,48,00,000 ಮೊತ್ತದ ಗುತ್ತಿಗೆ ನೀಡಲಾಗಿದೆ. ಈ ಮೂಲಕ ಅಕ್ರಮ ಎಸಗಲಾಗಿದೆ. ಈ ಬಗ್ಗೆ ವಿವರಣೆ ಕೇಳಿದ್ದರೂ ಈವರೆಗೆ ಅನುಪಾಲನಾ ವರದಿ ಬಂದಿಲ್ಲ ಎಂದು ಸಿಎಜಿ ಹೇಳಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಈ ಕಂಪನಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಪ್ರೇಕ್ಷಕರೇ, ಹತ್ತತ್ರ 4 ಕೋಟಿ ಹಣ ಯಾರಾದ್ರೂ ಕೇಳಿದ್ರ ಅಡ್ವರ್ಟೈಸ್ ಕೊಡಿ ಅಂತ ಹೇಳಿ? ಈ ಗ್ಯಾರಂಟಿಗೆ ಅಡ್ವರ್ಟೈಸ್ ಹಾಕ್ಬೇಕು. ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದ್ರೆ ಫಲಾನುಭವಿಗಳು ಅರ್ಜಿ ಹಾಕೋತಾರೆ, ಆ ಹಣ ಅವ್ರಿಗೆ ತಲುಪುತ್ತೆ. ಇದ್ರ ಮಧ್ಯೆ ಅಡ್ವರ್ಟೈಸ್ ಹಾಕ್ಬೇಕು? ಹಣ ಕೊಡ್ತಿರೋದೇ ಯಾರ್ದೋ ದುಡ್ಡು ಅಂತದ್ರಲ್ಲಿ ಅಡ್ವರ್ಟೈಸ್ ಬೇರೆ ಖರ್ಚು ಮಾಡ್ಬೇಕಾ? ಅಡ್ವರ್ಟೈಸ್ ಕೊಡದೇ ಇದ್ರೆ ಜನ ಅರ್ಜಿ ಹಾಕಲ್ವಾ? ಯಾರಿಗೂ ಹಣ ಬೇಕಾಗಿಲ್ವಾ? ಇನ್ನೊಂದು ವಿಚಾರ ನೋಡಿ, ಸುಮಾರು 1.23 ಕೋಟಿಯಷ್ಟು ಫಲಾನುಭವಿಗಳು ಕರ್ನಾಟಕದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದರಲ್ಲಿ 10.16 ಲಕ್ಷ ಫಲಾನುಭವಿಗಳು ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನ ಹೊಂದಿದ್ದಾರಂತೆ. ನೋಡ್ರಿ, ಈ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಒಂದೇ ಫಲಾನುಭವಿಗೆ 2-3 ಖಾತೆಗಳಿಗೆ ಹಣವನ್ನ ಹೇಗ್ ಕಳಿಸಲಾಯ್ತು? ಎಲ್ರಿಗೂ ಕಣ್ ಕುರುಡ? ಈ ಸ್ಟೇಟ್ಮೆಂಟ್ ಮಾಡೋರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರಾ? ಪ್ರೇಕ್ಷಕರೇ, ಸಿಎಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇದೊಂದು ಆಡಿಟ್ ನಲ್ಲಿ ಸುಪ್ರೀಂ ಇನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಆರ್ಟಿಕಲ್ 148 ಆಧಾರದ ಮೇಲೆ ಎಸ್ಟಾಬ್ಲಿಷ್ ಆಗಿದೆ. ಇದು ರಾಷ್ಟ್ರವ್ಯಾಪಿ ಮತ್ತು ರಾಜ್ಯವ್ಯಾಪಿ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಆದ್ರೆ ಇದಕ್ಕೆ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ ಇಲಾಖೆಗಳು ಅಂತ ಹೇಳಿದ್ರೆ ಏನ್ ಅನ್ಬೇಕು ಇದಕ್ಕೆ? ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಪ್ರೇಕ್ಷಕರೇ, ಹೇಳ್ತಾ ಹೋದ್ರೆ ಪ್ರಶ್ನೆಗಳ ಸರಮಾಲೆಗಳು ಬರ್ತವೆ. ಒಂದು ಯೋಚನೆ ಮಾಡಿ, ರಾಜ್ಯದಲ್ಲಿ ನಿರುದ್ಯೋಗ ತಾಂಡವಾಡ್ತಿದೆ, ಬೆಲೆಗಳು ಗಗನಕ್ಕೇರಿದಾವೆ, ಜನಸಾಮಾನ್ಯರು ಗ್ಯಾಸ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಪೆಟ್ರೋಲ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ತಮ್ಮ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಈ ಗ್ಯಾರಂಟಿ ಹೆಸರಲ್ಲಿ ಇಷ್ಟೊಂದು ಅಕ್ರಮಗಳು ನಡೀತಾ ಇದಾವೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಯಾಕೆ ಈ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಈ ರೀತಿ ಅಕ್ರಮಗಳಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ?
ಈಗ ಗ್ಯಾರಂಟಿ ಬಂದು ಸುಮಾರು 3 ವರ್ಷಗಳಾದವು. 3 ವರ್ಷದಿಂದ ಈ ಆಡಿಟ್ ಗಳನ್ನ ಮಾಡದೇನೆ ಯಾಕೆ ಕುಳಿತಿದ್ರು ಅಧಿಕಾರಿಗಳು? ಎಲ್ಲ ಪ್ರಶ್ನೆಗಳು ಜನಸಾಮಾನ್ಯರ ಮುಂದೆ ಬೃಹದಾಕಾರವಾಗಿ ಬೆಳ್ಕೊಂಡು ನಿಂತಿವೆ. ಉತ್ತರ ಯಾರಿಗೆ ಕೊಡ್ತಾರೆ ಇದಕ್ಕೆ? ಪ್ರತಿಪಕ್ಷಕರೇ, ಒಬ್ಬ ನಾಗರಿಕ ಆಗಿ ಈ ಒಂದು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನನಗನ್ಸಿದ್ದನ್ನ ನಿಮ್ ಮುಂದೆ ಈ ಮೂಲಕ ಹಂಚ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಈ ಮಾಹಿತಿ ತಲುಪಬೇಕಾಗಿದೆ. ಈ ಅಕ್ರಮಗಳು ಅಲ್ಲಿಗೆ ನಿಲ್ಲಬೇಕಾಗಿದೆ. ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.